ಹಾಯ್, ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸುಸ್ವಾಗತ. ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸುಸ್ವಾಗತ. ವಿಡಿಯೋದ ಈ ಭಾಗದಲ್ಲಿ ಅಮ್ಮ ಪಾಠದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಧ್ಯಯನದ ದೃಷ್ಟಿಯಿಂದ ಪಾಠವನ್ನು 3 ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ. ಭಾಗ 1 ಮತ್ತು 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಉದಾಹರಣೆ ಮತ್ತು ಚರ್ಚೆ ಇರುತ್ತವೆ. ಭಾಗ 3ರಲ್ಲಿ ಅಮ್ಮ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಇರುತ್ತವೆ. ಈಗ ನೋಡ್ತಾ ಹೋಗೋಣ. ಭಾಗ 1. ಇದರಲ್ಲಿ ಕೃತಿಕಾರರನ್ನ ಮೊದಲಾಗಿ ಪರಿಚಯ ಮಾಡಿಕೊಳ್ಳೋಣ. ಏನಿದೆ ಕೃತಿಕಾರರ ಪರಿಚಯ? ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರ ಕಾಲ ಸಾಲಿವಾಹನ ಶಕ 1932ರಿಂದ 2014. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗಿ ಗ್ರಾಮದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದು ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ PhD ಪದವಿ ಪಡೆದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಆರಂಭಿಸಿ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸಹ ಸೇವೆ ಸಲ್ಲಿಸಿದರು. ಇವರ ಪ್ರಮುಖ ಕೃತಿಗಳು ಸಂಸ್ಕಾರ, ಭವ, ಅವಸ್ಥೆ, ಭಾರತೀಪುರ ಮುಂತಾದ ಕಾದಂಬರಿಗಳು, ಆವಾಹನೆ ನಾಟಕ, ಮೌನಿ, ಪ್ರಶ್ನೆ, ಎಂದೆಂದೂ ಮುಗಿಯದ ಕಥೆ, ಕಥಾ ಸಂಕಲನಗಳು, ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದ ಕವನ ಸಂಕಲನಗಳು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಗೌರವ ಡಿಲಿಟ್ ರಾಜ್ಯೋತ್ಸವ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ, 1994ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. 2002ರಲ್ಲಿ ತುಮಕೂರಿನಲ್ಲಿ ನಡೆದ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಗದ್ಯ ಭಾಗವನ್ನು UR ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ಪಾಠದ ಲೇಖಕರು ಸನ್ಮಾನ್ಯ ಶ್ರೀ UR ಅನಂತಮೂರ್ತಿಯವರು. UR ಅಂದ್ರೆ ಉಡುಪಿ ರಾಜಗೋಪಾಲಾಚಾರ್ಯ ಅಂತ. ಇವರು ಪೂರ್ತಿ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಹೇಳಿಬಿಟ್ಟು. ಇವರು ಇದ್ದಂತಹ ಕಾಲ 1932 ಮತ್ತು 2014 ಮಧ್ಯೆ. ಶಿವಮೊಗ್ಗ ಜಿಲ್ಲೆಯವರು. ತೀರ್ಥಹಳ್ಳಿ ತಾಲೂಕಿನ ಮೇಳಿಗಿ ಅನ್ನಂತ ಗ್ರಾಮದಲ್ಲಿ UR ಅನಂತಮೂರ್ತಿಯವರು ಇರ್ತಾರೆ. ಅಲ್ಲೇ ಇವರ ಜನ್ಮ ಆಗುತ್ತೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಂದ್ರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ MA ಪಾಸ್ ಮಾಡ್ತಾರೆ. ಇಂಗ್ಲಿಷ್ MA ಪಾಸ್ ಮಾಡೋದಂದ್ರೆ ಸಣ್ಣ ಮಾತಲ್ಲ. ಅವಾಗಿನ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿಯನ್ನ ಕರ್ನಾಟಕದ ಆಕ್ಸ್ಫೋರ್ಡ್ ಅಂತ ಕರೀತಾ ಇದ್ರು. ಅಂತಹ ಕಾಲದಲ್ಲಿ ಇಂಗ್ಲಿಷ್ ನಲ್ಲಿ MA ಮಾಡ್ತಾರೆ. ಕುವೆಂಪು ಅವರು ಇಂಗ್ಲಿಷ್ MA ಮಾಡಿದ್ದು, UR ಅನಂತಮೂರ್ತಿ ಅವರು ಸಹ ಇಂಗ್ಲಿಷ್ MA ಮಾಡ್ತಾರೆ. ಅಲ್ಲಿಂದ ಇಂಗ್ಲೆಂಡ್ನಲ್ಲಿ ಇರತಕ್ಕಂಥ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಅನ್ನಂತ ಒಂದು ವಿಷಯದ ಮೇಲೆ ಪ್ರಬಂಧವನ್ನ ಬರೆದು ಮಹಾಪ್ರಬಂಧವನ್ನ ಥೀಸಿಸ್ ಅನ್ನ ಮಂಡಿಸಿ ಅದಕ್ಕೆ PhD ಪಡೀತಾರೆ ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿಯಿಂದ. ಅಲ್ಲಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಆರಂಭಿಸ್ತಾರೆ. ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳು ಕೂಡ ಆಗ್ತಾರೆ ಇವರು. ನಂತರ ತಮ್ಮ ಅನುಭವ ಹೆಚ್ಚಾದ ಮೇಲೆ ಕೊಟ್ಟಾಯಂನಲ್ಲಿ ಇರತಕ್ಕಂಥ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಅದಕ್ಕೆ ಕುಲಪತಿಗಳಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. ಇವರ ಪ್ರಮುಖ ಕೃತಿಗಳಿಗೆ ನಾವು ಬರೋದಾದ್ರೆ ಅತ್ಯಂತ ಪ್ರಮುಖವಾದ ಕೃತಿ ಸಂಸ್ಕಾರ, ಭವ, ಅವಸ್ಥೆ, ಭಾರತೀಪುರ ಮುಂತಾದ ಮಹತ್ವಪೂರ್ಣ ಕಾದಂಬರಿಗಳು. ಆವಾಹನೆ ಅನ್ನೋದು ಇವರ ನಾಟಕ. ಮೌನಿ, ಪ್ರಶ್ನೆ, ಎಂದೆಂದೂ ಮುಗಿಯದ ಕಥೆ ಇವೆಲ್ಲ ಕಥಾ ಸಂಕಲನಗಳು. ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದವು ಕವನ ಸಂಕಲನಗಳು. ಈ ರೀತಿ ಅನೇಕ ಕೃತಿಗಳನ್ನ ರಚನೆ ಮಾಡಿಕೊಳ್ತಾ ಬಂದಿದ್ದಾರೆ. ಇವರಿಗೆ ಇಷ್ಟೆಲ್ಲ ಕೃತಿಗಳನ್ನ ರಚನೆ ಮಾಡಿದ್ದಕ್ಕೆ, ಸಾಹಿತ್ಯ ಸೇವೆ ಮಾಡಿದ್ದಕ್ಕೆ ಗೌರವ ಡಿಲಿಟ್ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಗೌರವ ಡಿಲಿಟ್ ಅಂತಂದ್ರೆ ಡಾಕ್ಟರ್ ಆಫ್ ಲಿಟರೇಚರ್, ಅದು PhD ಅಂದ್ರೆ ಡಾಕ್ಟರ್ ಆಫ್ ಫಿಲಾಸಫಿ. ಎರಡೂ ಶ್ರೇಷ್ಠವಾದಂತ ಪದವಿಗಳು, ಡಿಗ್ರಿಗಳು, ಅತ್ಯಂತ ಒಂದಕ್ಕಿಂತ ಒಂದು ಹೆಚ್ಚು ಆಗಿರತಕ್ಕಂತಹ ಪ್ರಶಸ್ತಿಗಳು. ಹಾಗಾಗಿ ಎರಡೂ PhD ಮತ್ತು ಡಿಲಿಟ್ ಎರಡೂ ಡಿಗ್ರಿಗಳನ್ನ ಪಡ್ಕೊಂಡಿರೋಂಥ ಕೆಲವು ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ಸನ್ಮಾನ್ಯ ಶ್ರೀ UR ಅನಂತಮೂರ್ತಿ ಸಾಹೇಬರು ಕೂಡ ಒಬ್ರು. ಇಷ್ಟೇ ಅಲ್ಲ, ಇವರಿಗೆ ಪದ್ಮಭೂಷಣ ಪುರಸ್ಕಾರ ಸಿಗುತ್ತೆ. ಆಮೇಲೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಭಾರತ ಸರ್ಕಾರದಿಂದ ಕೊಡಮಾಡಲಾಗುವ ಅತ್ಯುನ್ನತವಾದ
ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿ ಅದು ಕೂಡ ಯು ಆರ್ ಅನಂತಮೂರ್ತಿ ಅವರಿಗೆ ಬರುತ್ತೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಹಿಂದಿ ಭಾಷೆಗಾದ್ರೆ ಎರಡನೆಯ ಭಾಷೆ ಕನ್ನಡ. ಅದಕ್ಕಾಗಿ ಎಂಥ ಉತ್ತಮವಾದ ಸಾಹಿತಿಗಳು ನಮ್ಮಲ್ಲಿದ್ದಾರೆ, ಎಂಥ ಅದ್ಭುತವಾದ ಸಾಹಿತ್ಯ ನಮ್ಮಲ್ಲಿದೆ ಅಂತ ನಾವು ಹೆಮ್ಮೆ ಪಟ್ಕೊಳ್ಳಂತ ಒಂದು ಸಂದರ್ಭ ಇದಲ್ವಾ. ಬೇಕಾದಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಯಾಕೆ ಬಂದಿದೆ ಅಂದ್ರೆ ಅಷ್ಟು ಉತ್ತಮವಾದಂತ ಉನ್ನತವಾದಂತ ಸಾಹಿತ್ಯಕಾರರು ನಮ್ಮಲ್ಲಿ ಇದ್ದಾರೆ. ಇದರ ನಂತರ 2002ರಲ್ಲಿ ತುಮಕೂರಿನಲ್ಲಿ 66ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸನ್ಮಾನ್ಯರನ್ನ ಅಧ್ಯಕ್ಷರನ್ನಾಗಿ ಆಹ್ವಾನಿಸಲಾಗುತ್ತೆ. ಅವರು ಅಧ್ಯಕ್ಷರಾಗಿಬಿಟ್ಟು ಆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸ್ಕೊಡ್ತಾರೆ. ಈಗ ಅಮ್ಮ ಅನ್ನೋ ಒಂದು ಪಾಠ ಏನಿದೆ, ಈ ಪಾಠವನ್ನ ಅವರೇ ಬರೆದಿರತಕ್ಕಂತ ಸುರಗಿ ಅನ್ನಂತ ಒಂದು ಆತ್ಮಕಥನ. ಅದು ಆತ್ಮಕಥನ ಅಂದ್ರೆ ಏನಂತ ಮುಂದೆ ಹೇಳುತ್ತೆ. ಇದಾದ ನಂತರ ಆತ್ಮಕಥನ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಅವರ ಆತ್ಮಕಥನದಿಂದ ಆಯ್ದುಕೊಂಡು ಅಮ್ಮ ಅನ್ನುವ ಪಾಠವನ್ನ ನಮಗಾಗಿ ಇಡಲಾಗಿದೆ. ನೋಡೋಣ ಅದು ಏನಿದೆ ಆ ಪಾಠದಲ್ಲಿ ಅಂತ. ಪ್ರವೇಶ. ಕನ್ನಡ ಸಾಹಿತ್ಯದಲ್ಲಿ ಆತ್ಮಕಥನಕ್ಕೆ ವಿಶಿಷ್ಟ ಸ್ಥಾನವಿದೆ. ವ್ಯಕ್ತಿಯೊಬ್ಬ ತಾನು ಬದುಕಿದ ರೀತಿಯನ್ನು ಮತ್ತು ತನ್ನ ಜೀವನದಲ್ಲಿ ತಾನು ಕಂಡುಕೊಂಡ ನೋವು ನಲಿವುಗಳ ರೀತಿಯನ್ನು ತಾನೇ ಬರೆದುಕೊಳ್ಳುವುದು ಆತ್ಮಕಥೆಯಾಗಿದೆ. ವ್ಯಕ್ತಿ ತನ್ನ ಬದುಕನ್ನು ಕುರಿತು ಸಿಂಹಾವಲೋಕನ ಮಾಡಿಕೊಂಡ ಜೀವನದ ಯಶೋಗಾಥೆ ಇದಾಗಿದೆ. ವಾಸ್ತವದ ಜೊತೆಗೆ ಕಲಾತ್ಮಕತೆ ಈ ಸಾಹಿತ್ಯ ರಚನೆಯ ಜೀವನಾಡಿಯಾಗಿರುತ್ತದೆ. ಈ ಸಾಹಿತ್ಯದ ವಿಷಯದ ವ್ಯಾಪ್ತಿಯು ಸಮಕಾಲೀನ ಮತ್ತು ಚಾರಿತ್ರಿಕ ಸಂಗತಿಗಳಾದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಹೀಗೆ ಹಲವಾರು ಪರಿಸರಗಳಿಂದ ಕೂಡಿದ್ದಾಗಿದ್ದು ವಾಚಕರ ಮನವನ್ನು ತನ್ನೆಡೆಗೆ ಸೆಳೆಯುತ್ತದೆ. ಮಾನವನ ಬದುಕಿನಲ್ಲಿ ಬಾಲ್ಯ ಕಟ್ಟಿಕೊಡುವ ನೆನಪುಗಳು ಅಪಾರ ಹಾಗೂ ಅಮೋಘ. ಬಾಲ್ಯದ ಈ ನೆನಪಿನಂಗಳದಲ್ಲಿ ತುಂಬಿ ಬರುವ ಈ ನೆನಪಿನ ಬುತ್ತಿಯು ಬದುಕಿನುದ್ದಕ್ಕೂ ಎಷ್ಟು ಸವಿಯುತ್ತಿದ್ದರೂ ಮುಗಿಯದ ಅಕ್ಷಯ ಪಾತ್ರೆಯಾಗಿರುತ್ತದೆ. ಮಲೆನಾಡಿನ ಪ್ರಕೃತಿಯ ಮಡಿಲಿನಲ್ಲಿ ಬರುವ ತನ್ನೂರಿನ ಜನಜೀವನದೊಂದಿಗೆ ತನ್ನ ಶಾಲಾ ದಿನಗಳ ನೆನಪನ್ನು ಓದುಗರ ಮನಮುಟ್ಟುವಂತೆ ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಆತ್ಮಕಥೆ ಅಂದ್ರೆ ತಮ್ಮ ಜೀವನದ ಘಟನೆಗಳನ್ನ ತಾವೇ ಬರ್ಕೊಳ್ತಾ ಹೋಗೋದು, ತಾವೇ ಬರೆದಿರತಕ್ಕಂತಹ ಪುಸ್ತಕ. ತಮ್ಮ ಕಥೆಯನ್ನ, ತಮ್ಮ ಜೀವನ ಚರಿತ್ರೆಯನ್ನ ತಾವೇ ಪುಸ್ತಕ ರೂಪದಲ್ಲಿ ಅದನ್ನ ಪ್ರಕಟಿಸಿದ್ರೆ ಆತ್ಮಕಥೆ ಅಂತ ಕರೀತಾರೆ. ಅದರಲ್ಲಿ ಏನಿರುತ್ತೆ, ತಮ್ಮ ಜೀವನವನ್ನು ಒಂದ್ಸರಿ ಹಿಂದಿರುಗಿ ನೋಡೋದು. ಸಿಂಹಾವಲೋಕನ ಅಂತ ಏನ್ ಕರೀತಾರೆ. ಅಂದ್ರೆ ಸಿಂಹ ಏನ್ ಮಾಡುತ್ತೆ, ಒಂದ್ಸರಿ ಹಿಂದಕ್ಕೆ ತಿರುಗಿ ನೋಡುತ್ತಂತೆ. ಏನಿದೆ ತನ್ನ ಸುತ್ತಮುತ್ತ ಎಲ್ಲದನ್ನ ಒಂದೇ ಸಲಕ್ಕೆ ಗ್ರಹಿಸ್ಕೊಂಡ್ ಬಿಡುತ್ತೆ ಏನಿದೆ ಅಂತ. ಹಾಗೆ ಇದು ಸಿಂಹಾವಲೋಕನ. ಒಂದು ಸರಿ ಹಿಂದಕ್ಕೆ ತಿರುಗಿ ತಮ್ಮ ಜೀವನವನ್ನ ನೋಡಿ ಅದನ್ನ ಬರಿತಾ ಹೋಗುತ್ತೆ. ಮತ್ತೆ ಅದನ್ನ ಬರೆದ್ರೆ ಸಾಲದು, ಓದೋರು ಚೆನ್ನಾಗಿ, ಓದುವವರಿಗೆ ಚೆನ್ನಾಗಿ ಅನಿಸ್ಬೇಕಲ್ಲ. ಅದಕ್ಕಾಗಿ ಅದರಲ್ಲಿ ಒಂದಷ್ಟು ಕಲಾತ್ಮಕತೆ ಇರುತ್ತೆ, ಆಮೇಲೆ ಉತ್ತಮವಾದ ಸಾಹಿತ್ಯ ಇರುತ್ತೆ. ಜೊತೆಗೆ ತಮ್ಮದೇ ಜೀವನ ಚರಿತ್ರೆ ಜೊತೆಗೆ ಅದರ ವ್ಯಾಪ್ತಿ ಸ್ವಲ್ಪ ಸಮಕಾಲೀನ ಸಂದರ್ಭದಲ್ಲಿ ನಡೆಯುವಂತಹ ಕೆಲವು ಸಂಗತಿಗಳು, ಪ್ರಸಂಗಗಳು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಡೀತಕ್ಕಂಥ ಘಟನೆಗಳು, ಸಣ್ಣ ಪುಟ್ಟ ಪ್ರಸಂಗಗಳು, ಇವನ್ನೆಲ್ಲವೂ ಒಳಗೊಂಡು ತಮ್ಮ ಜೀವನ ಚರಿತ್ರೆಯನ್ನ ಬರಿತಾ ಹೋಗ್ತಾರೆ. ಅದರಲ್ಲಿ ಆ ಕಥೆಗೆ ಪೂರಕವಾದ ಬೇರೆಯವರ ಕಥೆನೂ ಸೇರಿಕಬಹುದು. ಅವ್ರದೊಂದೇ ಅಂತಲ್ಲ, ಆ ಘಟನೆಗಳಿಗೆ ಅನುಸಾರವಾಗಿ ಅಂದ್ರೆ ತಮ್ಮ ಜೀವನಕ್ಕೆ ಹೊಂದಿಕೊಳ್ಳುವಂತಹ ಕೆಲವು ಸಣ್ಣ ಪುಟ್ಟ ಸಂದರ್ಭಗಳನ್ನು ಕೂಡ ಅದರಲ್ಲಿ ಸೇರಿಸ್ತಾ ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋದು ಯಾವ್ದಪ್ಪ? ಬಾಲ್ಯ ಅಲ್ವಾ? ಆ ಬಾಲ್ಯವನ್ನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? ಬಾಲ್ಯವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಚಿಕ್ಕವರಾಗಿದ್ದಾಗ ಹೇಗಿದ್ವಿ ಅಂತ ನೆನಪು ಮಾಡ್ಕೊಂಡ್ಬಿಟ್ರೆ ಸಾಕು, ಎಲ್ಲಿಲ್ಲದ ಖುಷಿ, ಸಂತೋಷ ಅಲ್ವಾ? ನಮ್ಮ ಜೀವನ, ನಮ್ಮ ಗೆಳೆಯರು, ನಾವು ಆಟ ಆಡಿದ ಜಾಗ, ನಾವು ಆಟ ಆಡಿದ ವಸ್ತುಗಳು, ಆ ಬಡತನ ಇರ್ಬೋದು, ತಿನ್ನಕ್ ಊಟನೇ ಇಲ್ಲದೆ ಇರಬಹುದು. ಆದ್ರೂ ಆ ಬಾಲ್ಯ ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾದದ್ದು. ಆ ಬಾಲ್ಯದ ನೆನಪುಗಳನ್ನ ಇನ್ನೊಮ್ಮೆ ನಾವು ನೆನಪು ಮಾಡಿಕೊಳ್ತಾ ಇದೀವಿ. ಎಷ್ಟು ಹೇಳಿದ್ರು ತೀರಲ್ಲ ನಮಗೆ ಬಾಲ್ಯದ ನೆನಪುಗಳು, ಹೇಳ್ತಾನೆ ಇರ್ತೀವಿ. ಹಾಗೆ ಯು ಆರ್ ಅನಂತಮೂರ್ತಿ ಸಾಹೇಬರಿಗೂ ಕೂಡ ಅವರ ಬಾಲ್ಯದ ನೆನಪು ಕಾಡ್ತಾ ಇದೆ. ಅದನ್ನ ತಮ್ಮ ಆತ್ಮಕಥೆಯಲ್ಲಿ, ಆತ್ಮಕಥನ, ಆತ್ಮಕಥೆ, ಆತ್ಮಚರಿತ್ರೆ ಎಲ್ಲ ಒಂದೇ, ಅದರಲ್ಲಿ ಬರಿತಾ ಹೋಗ್ತಾರೆ. ಅದರಲ್ಲಿ ಸುರಗಿ ಅನ್ನಂತಹದ್ದು ಏನಿದೆ, ಈಗ ಇದೆಯಲ್ಲ ಅವರ ಆತ್ಮಕಥೆ ಹೆಸರು, ಅದರಿಂದ ಅಮ್ಮ ಅನ್ನಂತ ಒಂದು ಪಾಠವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ, ತಾವು ಜೀವಿಸಿದ್ದು ಹೇಗೆ,
ತಮ್ಮ ಊರು, ತಮ್ಮ ಊರಿನ ಪರಿಸರ, ಅವರು ಹುಟ್ಟಿ ಬೆಳೆದ ಊರೆಲ್ಲ ಮಲೆನಾಡಲ್ವಾ, ಆ ಮಲೆನಾಡಿನಲ್ಲಿ ಹೇಗೆ ಬದುಕ್ತಾರೆ, ಜನಜೀವನ, ಅವ್ರು ಹೇಗಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ನೋಡೋಣ. ಈ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು. ನಮ್ಮಮ್ಮನಿಗೆ ದೂರದಲ್ಲಿ ಹುಲಿ ಕೂಗುತ್ತಿದ್ರೆ ಥಟ್ಟನೆ ತಿಳಿದು ಬಿಡುತ್ತಿತ್ತು. ಹುಲಿಗಳ ಶಬ್ದಕ್ಕೆ ತುಂಬಾ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ಕೊಟ್ಟಿಗೆಯ ದನಗಳು. ಅವು ಗಡಗಡ ನಡುಗಲು ಶುರು ಮಾಡುತ್ತಿದ್ದವು. ಕೊರಳಿನ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು. ನಾನು, ನಮ್ಮಮ್ಮ, ನಮ್ಮಜ್ಜ ಚಿಮಣಿ ದೀಪದ ಬೆಳಕಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದೆವು. ಮನೆಗೆ ನಿತ್ಯ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದುದು, ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲಿ ಹಿಡಿಯಿತು, ಅವರ ಮನೆ ದನ ಹೋಯಿತು, ಇವರ ಮನೆ ದನ ಹೋಯಿತು. ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡೆಯ ಮುಖವಾಗಿತ್ತು. ಆ ಊರು ಅಂದ್ರೆ ಲೇಖಕರು ಇದ್ದಂತಹ ಊರು, ಅವರು ಹುಟ್ಟಿದಂತಹ ಊರು. ಅಲ್ಲಿ ಹುಲಿಗಳ ಕಾಟ ಬಹಳ ಬಹಳ ಹುಲಿಗಳು. ನಮ್ಮಮ್ಮನಿಗೆ ದೂರದಲ್ಲಿ ಹುಲಿ ಕೂಗ್ತಿದ್ರೆ ಥಟ್ಟನೆ ತಿಳಿದು ಬಿಡ್ತಾ ಇತ್ತು. ಎಲ್ಲರಿಗೂ ತಿಳಿಯುತ್ತಲ್ಲಿ ಮಲೆನಾಡಿನಲ್ಲಿ 4-5 ಕಿಲೋಮೀಟರ್ ವರೆಗೂ ಕೇಳಿಸುತ್ತೆ ಹುಲಿ ಆರ್ಭಟಿಸೋದು. ಹತ್ರ ಕೇಳಿದ್ರಂತೂ ನಮ್ ಎದೆ ನಡಿಗೆ ಹೋಗ್ಬಿಡುತ್ತೆ, ಅಂತ ಗರ್ಜನೆ ಹುಲಿದು. ಗರ್ಜನೆಯಿಂದನೇ ಹೆದರಿಸಿಬಿಡುತ್ತೆ ಪ್ರಾಣಿಗಳನ್ನ. ದೂರದಾಗ ಎಲ್ಲೋ ಕೂಗಿದ್ರೆ ಹುಲಿ ಕೇಳಿದ್ದು ಗೊತ್ತಾಗುತ್ತೆ, ಹುಲಿ ಇದೆ ಇಲ್ಲಿ ಅಂತ. ಹುಲಿಗಳ ಶಬ್ದಕ್ಕೆ ಅಮ್ಮನಿಗಿಂತ ಬಹಳ ಸೂಕ್ಷ್ಮವಾದ ಕಿವಿಗಳು ಇದ್ದಿದ್ದು ದನದಲ್ಲಿ ಕಟ್ಟಿರುವಂತಹ ಕೊಟ್ಟಿಗೆಯಲ್ಲಿ ಕಟ್ಟಿರುವಂತಹ ದನಗಳಿಗೆ. ಕೊಟ್ಟಿಗೆಯಲ್ಲಿ ಕಟ್ಟಿದ್ರಲ್ಲ, ಅಲ್ಲೊಂದಷ್ಟು ಜೀವಿಗಳಿದಾವೆ, ದನಗಳು. ಆ ದನಗಳಿಗೆ ಇವೆಲ್ಲದಕ್ಕಿಂತ ಮುಂಚೆ ಗೊತ್ತಾಗ್ಬಿಡ್ತೈತೆ. ಯಾಕಂತಂದ್ರೆ ನಮಗಿಂತ ಬಹಳ ಸೂಕ್ಷ್ಮ ಪ್ರಾಣಿಗಳ ಕಿವಿಗಳು, ಅವಕ್ ಬೇಗ ಗೊತ್ತಾಗ್ಬಿಡ್ತಿತ್ತು. ಅವು ಗಡಗಡ ಗಡಗಡ ಅಂತ ನಡುಗೋದಕ್ಕೆ ಶುರು ಮಾಡ್ಬಿಡ್ತಿದ್ವು. ಯಾಕೆ ಅಂತಂದ್ರೆ ಒಂದ್ ಪಕ್ಷ ಹುಲಿ ಬಂದ್ರೆ ತಪ್ಪಿಸ್ಕೊಂಡು ಓಡೋಗೋದಕ್ಕೂ ಬರೋದಿಲ್ಲ, ಕಟ್ಟಿ ಹಾಕ್ಬಿಟ್ಟಿದ್ದಾರೆ, ನಮ್ಮನ್ನೆಲ್ಲಿ ತಿಂದ್ಬಿಡುತ್ತೋ ಅಂತ ಭಯ ಈ ದನಗಳಿಗೆ. ಅದಕ್ಕಾಗಿ ಅಲ್ಲಿನೇ ಹಿಂಗ್ ಕೊರಳೆಲ್ಲ ಅಲ್ಲಾಡಿಸ್ತಿದ್ವು. ಕೊರಳಿಗೆ ಗಂಟೆ ಕಟ್ಟಿದ್ರಲ್ಲ, ಆ ಗಂಟೆ ಇನ್ನೂ ಜೋರಾಗಿ ಸೌಂಡ್ ಮಾಡ್ತಾ ಇತ್ತು, ಇನ್ನೂ ಬಹಳ ಶಬ್ದ ಮಾಡ್ತಾ ಇತ್ತು. ಅಂದ್ರೆ ನಮ್ಮನ್ನೇನಾದ್ರೂ ಮಾಡಿ ಯಾರಾದ್ರು ರಕ್ಷಿಸ್ರಿ ಅಂತ ಅವು ಕೇಳ್ತಿದ್ದಾವೆ ಅಂತ ಅಷ್ಟೇ. ಅವಕ್ಕೂ ರಕ್ಷಣೆ ಬೇಕಲ್ವಾ. ಈಗ ಮನುಷ್ಯರಾದ್ರೆ ಒಳಗ್ ಬಾಗಿಲು ಹಾಕೊಂಡ್ಬಿಡ್ತಾರೆ, ದನಗಳಿಗೇನು ಅವಕ್ಕೇನು ಬಾಗಿಲಿದೆಯಾ, ಒಳಗೇನು ಕಟ್ಕೊಳ್ಳಲ್ಲ. ಯಾರೋ ಕೆಲವರು ಒಳಗೂ ಕಟ್ಕೊಳ್ತಾ ಇದ್ರು, ಸಾಧ್ಯವಾದಷ್ಟು ಸಾಮಾನ್ಯವಾಗಿ ಹೊರಗೆ ಕಟ್ಟೋದು. ಅದಕ್ಕಾಗಿ ಪ್ರಾಣಿಗಳಿಗೆ ಹೆಚ್ಚು ಭಯ ಆಗ್ತಾ ಇತ್ತು. ಅವಂತೂ ಗಂಟೆನೆಲ್ಲ ಅಲ್ಲಾಡಿಸ್ತಿದ್ವು ಕುತ್ತಿಗೆಗಳಿಂದ. ನಾನು ಬಿಟ್ಬಿಟ್ರೆ ತಪ್ಪಿಸ್ಕೊಂಡು ಕಿತ್ಕೊಂಡು ಓಡೋಗ್ಬೇಕವ, ಅಷ್ಟೇ ಅದ್ರ ಉದ್ದೇಶ. ಹೇಳ್ತಾರೆ, ನಾನು, ನಮ್ಮಮ್ಮ ಅಂದ್ರೆ ಲೇಖಕರು ಯು ಆರ್ ಅನಂತಮೂರ್ತಿಯವರು, ಅವರ ಅಮ್ಮ ಮತ್ತೆ ಅವರ ಅಜ್ಜ ಮೂವರು ಕೂತ್ಕೊಂಡಿರ್ತಿದ್ರು. ರಾತ್ರಿ ಎಲ್ಲ ಒಂದು ಚಿಮಣಿ ದೀಪ ಹಚ್ಕೊಂಡು, ಸಣ್ಣದೊಂದು ದೀಪ ಇರ್ತಿತ್ತು, ಮಣ್ಣಿಂದಾದ್ರೂ ಇಲ್ಲ ಯಾವ್ದಾದ್ರು ಒಂದು ತಾಮ್ರದ್ದೋ ಕಬ್ಬಣದ್ದೋ ಒಂದು ದೀಪ ಇರ್ತಿತ್ತು. ಆ ದೀಪಕ್ಕೆ ಸೀಮೆ ಎಣ್ಣೆ ಅಂತ ಹಾಕ್ತಿದ್ರು. ಆ ಸೀಮೆ ಎಣ್ಣೆ ಒಂದು ಬತ್ತಿ ಹಾಕ್ತಿದ್ರು, ಅದ್ರಾಗ ಇಷ್ಟೇ ಇಷ್ಟು ದೀಪ ಇತ್ತು, ಇಷ್ಟೇ ತೆಳ್ಳು ಉರಿತಾ ಇತ್ತು. ಆ ದೀಪದ ಬೆಳಕನ್ನ ಕೂತ್ಕೊಂಡು ನೋಡ್ತಾ ಇದ್ರು. ಬಾಗಿಲು ಸಂದಿನಲ್ಲೋ ಯಾವ್ದೋ ಕಿಟಕಿ ಸಂದಿನಲ್ಲಿನೋ ಹೊರಗಡೆಗೆ ನೋಡ್ತಾ ಇದ್ರು, ಹುಲಿ ಬರುತ್ತಾ, ಹೆಂಗೆ ನಮ್ ಕೊಟ್ಟಿಗೆಗೂ ನುಗ್ಗಿ ಬಿಡುತ್ತಾ, ನಮ್ ದನನು ಹಿಡ್ಕೊಂಡು ಬಿಡುತ್ತಾ ಅಂತ. ಅದ್ರಲ್ಲಿ ನೋಡ್ತಾ ಇದ್ರು. ಹೊರಗೆ ಹೋಗೋದಕ್ಕೆ ಧೈರ್ಯ ಇಲ್ಲ, ಭಯ, ಆತಂಕ. ಯಾವ ಮಟ್ಟಕ್ಕೆ ಆತಂಕ ಇತ್ತು ಮಲೆನಾಡಲ್ಲಿ ಅಂತಂದ್ರೆ, ಪ್ರತಿ ದಿವಸ ಇವ್ರ ಮನೆಗೆ ಆಳು ಬಂದ್ರೆ, ಕೆಲಸ ಮಾಡುವ ಆಳು ಬಂದ್ರೆ ಮಾತು ಪ್ರಾರಂಭ ಆಗ್ತಾ ಇದ್ದದ್ದೇ ಹುಲಿಯಿಂದ. ಹುಲಿ, ಅಯ್ಯೋ ಅಡವಿಗೆ ಹೋಗಿದ್ರಂತೆ, ಆ ದನ ಹೋಗಿತ್ತಂತೆ ಅಡವಿಗೆ, ಹುಲಿ ತಿಂದ್ಬಿಡ್ತಂತೆ. ಹುಲಿ ಆ ದನನ ತಿಂದ್ಬಿಡ್ತಂತೆ. ಅವ್ರ ಮನೆ ದನ ಹೋಯ್ತಂತೆ, ಇವ್ರ ಮನೆ ದನ ಹೋಯ್ತಂತೆ. ಬರೀ ಇವೇ ಮಾತೆ. ಆ ಪ್ರಾಣಿನ ತಿಂತಂತೆ, ಈ ಪ್ರಾಣಿನ ತಿಂತಂತೆ. ಹಿಂಗಾಗಿ ಅಲ್ಲಿ ಸರ್ವೇ ಸಾಮಾನ್ಯವಾದ ಮಾಮೂಲಿ ಮಾತಾಗಿತ್ತು ಹುಲಿ ಬಂದು ಬೇಟೆಯಾಡೋದು. ಅದಕ್ಕೆ ಹೇಳ್ತಾರೆ, ಹೀಗೆ ಮಲೆನಾಡಿನಾಗೆ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡೆಯ ಮುಖವಾಗಿತ್ತು. ಹುಲಿಯ ಒಂದು ಭೌತಿಕವಾದ ರೂಪನ ಹೇಳ್ತಾರೆ. ಅದಕ್ಕೊಂದು ಕೋರೆ ದಾಡೆ ಇರ್ತವೆ, ಕೋರೆ ಹಲ್ಲುಗಳು ಇರ್ತವೆ, ಮತ್ತೆ ಪ್ರಾಣಿಗಳನ್ನ ಹಿಡ್ಕೊಂಡು ಕಿತ್ಕೊಂಡು ತಿನ್ಬೇಕಲ್ಲ, ಅದಕ್ಕೆ ಕೋರೆ ದಾಡುಗಳು ಇರ್ತವೆ. ಹಸಿದ ಕಣ್ಣುಗಳು. ಹುಲಿ ಹೊಟ್ಟೆ ತುಂಬಿದ್ರೆ ಬರಲ್ಲ, ಆರಾಮಾಗಿ ಎಲ್ಲೇ ಒಂದ್ ಕಡೆ ಮಲೆಗೆ ಬಿಡ್ತತೆ. ಹೊಟ್ಟೆ ಹಸೀತು ಅಂದ್ರೆ ಕಣ್ಣನ್ನ ಭಯಂಕರವಾಗಿ ಬಿಟ್ಕೊಂಡು ಬಾಯನ್ನ ಅಗಲವಾಗಿ ತಕೊಂಡು ಹಲ್ಲನ್ನ ತಕೊಂಡ್ಬಿಟ್ಟು ಜೋರಾಗಿ ಗರ್ಜಿಸ್ಕೊಂತ ಬರ್ತದೆ. ಅದೇನು ಸುಮ್ಮನೆ ಬರಲ್ಲ, ನಾನು ಇದೀನಿ ಅಂತ ಹೆದರಲ್ಲ. ಹುಲಿ ಯಾರಿಗೆ ಹೆದರತ್ತೆ? ನಾವು ಹುಲಿಗೆ ಹೆದರ್ಬೇಕು ಅಷ್ಟೇ ಅಲ್ವಾ.
ಗರ್ಜನೆ ಮಾಡಿಕೊಂತ ಬರ್ತಾ ಇರುತ್ತೆ ತಿನ್ನೋದಕ್ಕೆ. ಇದು ಇವರಿಗೆ ಬಹಳಷ್ಟು ಭಯದ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇತ್ತು. ನಮಗೆ ತುಂಬಾ ಭಯವಾದಾಗ ಹೇಳಿಕೊಳ್ಳಲು ಅರ್ಜುನ ಮಂತ್ರವಿತ್ತು. ಅರ್ಜುನ ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತವಾಹನ. ಇದು ನಮ್ಮಜ್ಜ ಹೇಳಿಕೊಟ್ಟಿದ್ದು. ಅದನ್ನು ಹೇಳಿಬಿಟ್ಟರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದರು. ಅದನ್ನು ಹೇಳುತ್ತಾ ಹೇಳುತ್ತಾ ನಾವು ನಿದ್ದೆ ಹೋಗುತ್ತಿದ್ದೆವು. ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ. ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ. ಹೇಳ್ತಾರೆ, ನಮಗೆ ತುಂಬಾ ಭಯ. ಹುಲಿ ಕಂಡ್ರೆ ಯಾರಿಗೇನು ಭಯ ಇರಲ್ಲ ಅಲ್ವಾ? ಪ್ರಾಣಿಗಳಿಗೆ ಭಯ ಅಂದ್ರೆ ಮನುಷ್ಯರಿಗೆ ಭಯ ಇರಲ್ವಾ? ಎಲ್ಲರಿಗಿಂತ ಜಾಸ್ತಿ ಭಯ ಇರೋದು ಮನುಷ್ಯನಿಗೆ. ಅಡವೆಗಾದ್ರೆ ಪ್ರಾಣಿಗಳು ಒಂದಕ್ಕೊಂದು ಹೆದರ ಬದ್ರ ನಿಂತ್ಕೊಂಡು ಹೋರಾಡ್ತವೆ, ಅಷ್ಟು ಸುಲಭವಾಗಿ ಹಿಂದಕ್ಕೆ ಹೋಗಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಭಾರಿ ಭಯ. ಹೇಳ್ತಾರೆ, ನಮಗ್ ಭಯ ಆದಾಗ ಹೇಳ್ಕೊಳ್ಳೋದಕ್ಕೆ ಅರ್ಜುನ ಮಂತ್ರ ಇತ್ತು. ಅರ್ಜುನಂದು ಒಂದು ಮಂತ್ರ ಹೇಳ್ಕೊಟ್ಟಿದ್ರು ಅವ್ರ ಅಜ್ಜ. ನೋಡಪ್ಪ, ನಿನಗೇನಾದ್ರೂ ಭಯ ಆದ್ರೆ ಈ ಮಂತ್ರ ಹೇಳ್ಬಿಡು, ಭಯನೂ ಹೋಗುತ್ತೆ, ಯಾವ ಪ್ರಾಣಿನೂ ಏನು ಮಾಡಲ್ಲ ಅಂತ. ಅರ್ಜುನನ ಮಂತ್ರ ಏನದು? ಅರ್ಜುನ ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತ ವಾಹನ ಅಂತ ಹೇಳ್ಬಿಡು, ನಿನಗೆ ಭಯ ಆಗಲ್ಲ ಅಂತ. ಭಯ ನಿವಾರಣೆ ಆಗುತ್ತೆ ಅಂತ ಲೇಖಕರು ಅದನ್ನ ನಂಬಿಬಿಟ್ರು. ಸಣ್ಣ ಹುಡುಗರಲ್ಲ, ಸಣ್ಣ ಮಕ್ಕಳು ಏನು ಹೇಳಿದ್ರು ನಂಬುತ್ತಾರೆ. ಅದಕ್ಕೆ ಅದನ್ನ ಭಯ ಯಾವಾಗಾತ ಹುಲಿ ಭಯ, ಇವರದನ್ನ ಹೇಳ್ಕಂತ ಅರ್ಜುನೋ ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತವಾಹನ, ಅರ್ಜುನೋ ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತವಾಹನ ಅಂತ ಹಂಗೆ ಹೇಳ್ಕಂತ ಅವ್ರಿಗೆ ಗೊತ್ತಾಗದಂಗೆ ಯಾವಾಗಲೂ ನಿದ್ದೆ ಹೋಗ್ಬಿಡ್ತಿದ್ರು. ಆದ್ರೆ ಅಮ್ಮ ಮಾತ್ರ ನಿದ್ದೆ ಮಾಡ್ತಿರ್ಲಿಲ್ಲ. ಅಮ್ಮನಿಗೆ ಅದೇ ಭಯ. ಹೊರಗೆ ಇವರೇನೋ ಒಳಗಿದ್ದಾರೆ, ಹೊರಗಿನ ದನಗಳದೇ ಇವ್ರಿಗೆ ಯೋಚನೆ. ಬೆಳಿಗ್ಗೆ ಎದ್ದು ಆ ದನದ ಕೊಟ್ಟಿಗೆಗೆ ಹೋಗಿ ಎಲ್ಲಾ ದನಗಳಿದಾವೆ ಅಂತ ಗೊತ್ತಾದ್ರೆ ಮನಸ್ಸಿಗೆ ನೆಮ್ಮದಿ. ಅಲ್ಲೇ ಅವರಿಗೆನ್ನ ಅಮ್ಮನಿಗೆ ಸಮಾಧಾನ ಇಲ್ಲ. ನನ್ನ ಮೊದಲ ವಿದ್ಯಾಗುರು ನನ್ನ ಅಮ್ಮ. ಅಮ್ಮ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದಿ ಬರೆಯಲು ಕಲಿತಿದ್ದಳು. ಸ್ಕೂಲಿನಲ್ಲಿ ಅವಳು SV ಪರಮೇಶ್ವರ ಭಟ್ಟರ ಸಹಪಾಠಿಯಾಗಿದ್ದವಳು. ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ನನಗೆ ಅಕ್ಷರಾಭ್ಯಾಸ ಪ್ರಾರಂಭವಾಗಿದ್ದು. ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ. ಹೇಳ್ತಾರೆ, ನನ್ನ ಮೊದಲ ವಿದ್ಯಾಗುರು ನನ್ನಮ್ಮ. ಅದನ್ನ ಹೇಳ್ತಾರಲ್ಲ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಹಾಗೆ ನೋಡ್ರಿ, ಇಲ್ಲಿ ಈಗ UR ಅನಂತಮೂರ್ತಿಯವರು ಜನನಿಯಿಂದನೇ ಪಾಠ ಕಲಿತಿದ್ದಾರೆ, ಅಮ್ಮನಿಂದನೇ ಪಾಠ ಕಲಿತಿದ್ದಾರೆ. ಅದಕ್ಕಾಗಿನೇ ಅವರು ಧನ್ಯರಾಗೋದ್ರು ಏನಪ್ಪ. ಅವ್ರ ಅಮ್ಮ ಕೂಡ ಮಾಮೂಲಲ್ಲ, ಅವ್ರ ಅಮ್ಮನೂ ವಿದ್ಯಾವಂತೇನೆ. ಅದಕ್ಕೆ ಹೇಳ್ಕೊಳ್ತಾರೆ, ನಮ್ಮಮ್ಮ ಶಾಲೆಗೆ ಹೋಗಿದ್ರು ಅಂತ. ಸ್ವಂತ ಅಮ್ಮ ಅಲ್ಲ, ಹಾಗಾಗಿ ಹೊಗಳ್ಕೊಳ್ತಾ ಇಲ್ಲ. ಅವ್ರ ಅಮ್ಮ ಯಾರ ಕ್ಲಾಸ್ಮೇಟು? SV ಪರಮೇಶ್ವರ ಭಟ್ಟರ ಸಹಪಾಠಿ. SV ಪರಮೇಶ್ವರ ಭಟ್ಟ ಅನ್ನೋರು ಒಬ್ಬ ದೊಡ್ಡ ವಿದ್ವಾಂಸರು. ಅವರು ನಮ್ಮಮ್ಮ ಜೊತೆಗೆ ಓದಿರೋರು ಅಂತ ಹೇಳ್ಕೊಳ್ತಾರೆ. ಅವ್ರ ಅಮ್ಮನ ಒಂದು ಸೂಕ್ಷ್ಮ ಪರಿಚಯ, ನಮ್ಮಮ್ಮ ಏನ್ ದಡ್ಡಿ ಅಲ್ಲ ಅಂತ ಹೇಳೋದಕ್ಕೆ. ಅವರಮ್ಮ ಸ್ಕೂಲಿಗೆ ಹೋಗಿ ಓದೋದಕ್ಕೆ ಬರೆಯೋದಕ್ಕೆ ಕಲ್ತ್ಕೊಂಡಿದ್ರು. ಕೆರೆಕೊಪ್ಪದಾಗೆ ಇವ್ರ ಮನೆ ಇತ್ತು. ಅದೊಂದು ಹೆಸರು, ಊರಿನ ಹೆಸರು. ಕೆರೆಕೊಪ್ಪದ ಮನೆಯಾಗಿದ್ದಾಗೇನೆ ಅಕ್ಷರಾಭ್ಯಾಸವನ್ನ ಪ್ರಾರಂಭ ಮಾಡಿದ್ರು. ಮನೆಯಲ್ಲಿನೇ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಮನೆಯ ಮೊದಲ ಪಾಠಶಾಲೆ. ಇಲ್ಲಿ ಜನನಿ ತಾನೇ ಮೊದಲ ಗುರು. ಸರೋಗ್ಬಿಡ್ತಲ್ಲ, ಅವ್ರ ಸರ್ವಜ್ಞ ಯಾವೋ ಕಾಲದಾಗ ಹೇಳಿದ್ದು ಈಗಲೂ ಅಕ್ಷರ ಸಹ ಸತ್ಯ. ಅಲ್ಲಿಂದನೇ ಅವರ ವಿದ್ಯಾಭ್ಯಾಸ ಪ್ರಾರಂಭ ಆಯ್ತು. ಯಾಕೆಂದ್ರೆ ಹತ್ರ ಯಾವ ಸ್ಕೂಲು ಇರಲಿಲ್ಲ. ಮಲೆನಾಡಂದ್ರೆ ಹಾಗೇನೆ, ಹತ್ರ ಯಾವ ಸ್ಕೂಲು ಇರ್ಲಿಲ್ಲ ಅವಾಗಂತೂ. ಇವಾಗ ಇನ್ನು ಸ್ವಲ್ಪ ಮೇಲು ಹತ್ರ ಇದಾವೆ. ಅವಾಗ 4, 5, 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲೋ ಸ್ಕೂಲ್ ಇತ್ತು, ಅದು ಅಡವೆಗೆ, ಅದು ಪೂರ್ತಿ ಅಡವೆಗೆ ಹೋಗ್ಬೇಕಾಗಿತ್ತು. ಎಲ್ಲ ಗುಂಪು ಮನೆ ಇರಲಿಲ್ಲ. ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಹೀಗೆ ಅಡವಿ ಗುಂಟ ನಡ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ತುಂಬಾ ಕಷ್ಟ ಪಡ್ಬೇಕಾಗಿತ್ತು ಅವರು. ಹಬ್ಬದ ದಿನ ಅದು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ಹೇಳಿ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ನನ್ನ ಬೆರಳನ್ನು ಹಿಡಿದುಕೊಂಡು ಅ ಎಂಬ ಅಕ್ಷರವನ್ನು ಬರೆಯಿಸಿದ್ದಳು. ಅಮ್ಮ ನಿತ್ಯ ಹೀಗೆ ಮಾಡಿಸುತ್ತಿದ್ದುದರಿಂದ ನಾನು ಶಾಲೆಯಲ್ಲಿ ಅಕ್ಷರ ಕಲಿಯುವುದಕ್ಕೆ ಆರಂಭಿಸುವ ಹೊತ್ತಿಗೆ ಅನೇಕ ಅಕ್ಷರಗಳನ್ನು ಕಲಿತು ಬಿಟ್ಟಿದ್ದೆ. ವಿದ್ಯಾಭ್ಯಾಸನ ಆರಂಭ ಮಾಡೋದಕ್ಕೆ ಒಂದು ಒಳ್ಳೆ ಶುಭ ಮುಹೂರ್ತ ಬೇಕಲ್ಲ. ಸಾಮಾನ್ಯವಾಗಿ ಹಬ್ಬಗಳೆಲ್ಲ ಆಗದೆ ಅವಾಗ ಒಳ್ಳೆಯ ಮುಹೂರ್ತದಲ್ಲಿನೇ ಹಬ್ಬಗಳು ಆಗದು. ಸರಿ, ಮತ್ತೆ
ಒಂದು ಶುಭ ಮುಹೂರ್ತ, ಅದು ಹಬ್ಬದ ದಿನ ವಿದ್ಯಾಭ್ಯಾಸ ಇವತ್ತು ಯು ಆರ್ ಅನಂತಮೂರ್ತಿ ಅವರಿಗೆ ಪ್ರಾರಂಭ ಮಾಡೋದು ಅಂತ ಅವರಮ್ಮ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರು. ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸೋದಕ್ಕಿಂತ ಮುಂಚೆ ಸರಸ್ವತಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಆಕೆಯನ್ನ ಸ್ತುತಿ ಮಾಡೋದು ಒಂದು ಸಂಪ್ರದಾಯ. ಯಾಕೆಂದ್ರೆ ವಿದ್ಯೆಗೆ ಅಧಿದೇವತೆ ಸರಸ್ವತಿ ಅನ್ನೋಂಥದ್ದು ಒಂದು ನಂಬಿಕೆ ನಮ್ಗೆ. ಹಾಗಾಗಿ ಸರಸ್ವತಿಗೆ ಮೊದಲನೇ ಪೂಜೆ, ಆಕೆಯನ್ನ ಧ್ಯಾನ ಮಾಡಿಬಿಟ್ಟು ನಮ್ಮ ಕೆಲಸ ಪ್ರಾರಂಭ ಮಾಡೋದು. ಏನದು? ಸರಸ್ವತಿ ಒಂದು ಮಂತ್ರ ಅಂದ್ರೆ ಆಕೆಯನ್ನ ಧ್ಯಾನ ಮಾಡೋದು ಅಂತ ಅಷ್ಟೇನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾನಿವತ್ತು ನನ್ನ ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನನಗಿದ್ರಲ್ಲಿ ಸಿದ್ಧಿಯನ್ನ ಕೊಡು, ನನಗಿದ್ರಲ್ಲಿ ಯಶಸ್ಸನ್ನ ಕೊಡು ಅಂತ ಸರಸ್ವತಿಗೆ ಪ್ರಾರ್ಥನೆ ಮಾಡಿಕೊಂಡು ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡೋದು. ಸರಸ್ವತಿಗೆ ಪ್ರಾರ್ಥನೆ ಅಷ್ಟೇ, ಕಲಿಯೋದು ನಾವೇ. ಅದ್ರಾಗೇನು ಸರಸ್ವತಿ ಬಂದು ಕಲಿಯಲ್ಲ, ಕಲಿಬೇಕಾಗಿರೋದು ನಾವೇ. ಆದ್ರೆ ಒಂದು ಸರಸ್ವತಿ ಪೂಜೆ ಮಾಡಿ ನಾವು ಅವರು ಪೂಜೆ ಮಾಡಿದೀವಿ ಅನ್ನೋಂಥ ಒಂದು ಮಾನಸಿಕ ಧೈರ್ಯ ಸ್ಥೈರ್ಯ ನಮ್ಗೆ ಉಂಟಾಗುತ್ತೆ, ಕಲಿಯೋದಕ್ಕೆ ಒಂದಿಷ್ಟು ಶಕ್ತಿ ಸಿಗುತ್ತೆ. ಹಾಗಾಗಿ ಸರಸ್ವತಿದು ವಿಘ್ನೇಶ್ವರಂದ ಒಂದು ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡ್ತೀವಿ. ನಮಗೂ ಅಷ್ಟೇ, ನಾವು ಚಿಕ್ಕವರಾಗಿದ್ದಾಗ ಶಾಲೆಗೆ ನಮ್ಮನ್ನ ಸೇರಿಸಿದ್ರೆ, ಶಾಲೆ ಸೇರಿದ ದಿವಸ ಒಂದು ಕಾಯಿ ಮಂಡಕ್ಕಿ ತಗೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಶಾರದಾ ದೇವಿ ಫೋಟೋ ಇತ್ತು. ಆ ಶಾರದಾ ದೇವಿ ಪೂಜೆ ಮಾಡಿ ಕಾಯಿ ಒಡೆದು ಆ ಕಾಯಿನೆಲ್ಲ ಕೊಬ್ಬರಿನೆಲ್ಲ ಸಣ್ಣ ಪೀಸ್ ಮಾಡಿ ಮಂಡಕ್ಕಿಗೆ ಬೆರೆಸಿ ಎಲ್ಲ ಶಾಲೆಯಲ್ಲಿರೋಂಥ ಎಲ್ಲ ಹುಡುಗರಿಗೂ ಕೊಡ್ತಿದ್ರು. ಹೊಸ ಒಬ್ಬ ಕ್ಯಾಂಡಿಡೇಟ್ ಸೇರಿಕೊಂಡಿದ್ದಾನೆ ಅಂತ. ಅಲ್ಲಿಂದ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತಿತ್ತು. ಇನ್ನು ಅನಂತಮೂರ್ತಿ ಅಂತ ಮನೆಯಲ್ಲಿ ಕೇಳ್ಬೇಕಾ, ತುಂಬಾ ಸಂಸ್ಕಾರ ಇರೋಂಥ ಫ್ಯಾಮಿಲಿ ಅವರು, ಇದೆಲ್ಲ ನಡೆಯುತ್ತೆ. ಆಮೇಲೆ ಇವರ ಶಿಕ್ಷಣ ಪ್ರಾರಂಭ ಆಗ್ತಾ ಇತ್ತು. ಹೇಗೆ ಪ್ರಾರಂಭ ಮಾಡಿದ್ರು? ಅಲ್ಲಿನೇ ಮನೆಯ ಒಂದು ಭಾಗದಲ್ಲಿ ಒಂದಷ್ಟು ಮರಳನ್ನ ಹರಡಿದ್ರು. ನೆಲದ ಮೇಲೆ ಒಂದಷ್ಟು ಮರಳನ್ನ ಹರಡಿ, ಸ್ಲೇಟ್ ಇದ್ವು ಅವಾಗ. ನಾವು ಓದ್ಬೇಕಾದ್ರೆ ಸ್ಲೇಟ್ ಇದ್ವು, ಅನಂತಮೂರ್ತಿ ಸಾಹೇಬ್ರು ಓದ್ಬೇಕಾದ್ರೆ ಸ್ಲೇಟ್ ಇದ್ವೋ ಇಲ್ವೋ. ಈಗಂತೂ ಸ್ಲೇಟ್ ಅಂದ್ರೆ ಮಕ್ಳಿಗೆ ಗೊತ್ತೇ ಇಲ್ಲ ಬಿಡ್ರಿ. ಪ್ರಾರಂಭಕ್ಕೆ LKGಗೋ ಪ್ರಿ-KGಗೋ ಹೋಗ್ತಿದ್ದಂಗೆನೆ ಒಂದು ಎಕ್ಸರ್ಸೈಜು, ಒಂದು 5-6 ನಮೂನಿ ಕಲರ್ ಪೆನ್ಸಿಲ್ಗಳು, ಇನ್ಸ್ಟ್ರೂಮೆಂಟ್ ಬಾಕ್ಸ್ ಎಲ್ಲ ಇಟ್ಟು ಕಳಿಸ್ಬಿಡ್ತೇವೆ. ಆವಾಗ ಅದು ಹಾಗೆ ಕಲಿಬೇಕಾಗಿತ್ತು. ಅವಾಗ ಮರಳಲ್ಲಿ ಒಂದಷ್ಟು ಮರಳ ಹಾಕಿ ಅದರಲ್ಲಿ ಅನಂತಮೂರ್ತಿ ಅವರ ಬೆರಳಿಂದ ಆ ಅನ್ನೋ ಒಂದು ಅಕ್ಷರವನ್ನ ತಿದ್ದಿಸಿದ್ರು. ನೋಡ್ರಿ ಹೇಗಿದೆ. ಹೇಳ್ತಾರೆ ಅವಾಗೆಲ್ಲ ಹಿಂಗೆ ಬೆರಳಿನಿಂದ ತಿದ್ದುತ್ತಾ ಈ ಬೆರಳಲ್ಲಿ ರಕ್ತ ಬಂದೋಗ್ಬಿಡ್ತಿತ್ತು ಕೆಲವು ಸಾರಿ ಅಂತ. ಹಾಗಾಗಿ ಅಷ್ಟು ಕಷ್ಟ ಇತ್ತು ಶಿಕ್ಷಣ ಕಲಿಯೋದು. ಅಷ್ಟು ಕಷ್ಟ ಇದ್ದುದ್ರಿಂದ ಏನೋಪ್ಪ ಅಷ್ಟು ಜಾಣರಾಗ್ಬಿಟ್ರು ಅವರು. ಒಟ್ಟಿನಲ್ಲಿ ಯು ಆರ್ ಅನಂತಮೂರ್ತಿ ಅವರ ಶಿಕ್ಷಣ ಪ್ರಾರಂಭ ಆಗಿದ್ದು ಹೀಗೆ ಪ್ರತಿ ದಿವಸ ವಿದ್ಯಾಭ್ಯಾಸ ನಡೀತಾನೇ ಇತ್ತು. ಅಮ್ಮನಿಂದ ಅದೇ ಮರಳು ಹರಡೋದು, ಅದರಲ್ಲಿ ಹೊಸ ಅಕ್ಷರ ಬರೆಯೋದು, ಏನು ಖರ್ಚಿಲ್ಲ. ಇವತ್ತು ಕಲ್ತ್ರೆ ನಾಳೆ ಇನ್ನೊಂದು, ನಾಡಿದ್ದು ಇನ್ನೊಂದು, ಹೀಗೆ ಹೇಳ್ತಾ ಹೋಗ್ತಾರೆ. ಇವರು ಶಾಲೆಗೆ ಸೇರೋಷ್ಟೊತ್ತಿಗೆ ಶಾಲೆಯಲ್ಲಿ ಅಕ್ಷರಗಳನ್ನ ಕಲಿಸೋದಕ್ಕೆ ಪ್ರಾರಂಭ ಮಾಡುವಷ್ಟೊತ್ತಿಗೆ ನನಗಾಗ್ಲೇ ಎಷ್ಟೋ ಅಕ್ಷರಗಳು ಬಂದ್ಬಿಟ್ಟಿದ್ವು ಅಂತ ಅನಂತಮೂರ್ತಿಯವರು ಹೇಳೋದು. ಹುಲಿಯ ಭಯದಿಂದಾಗಿ ನನ್ನನ್ನು ಆ ದಿನಗಳಲ್ಲಿ ಶಾಲೆಗೆ ಕಳುಹಿಸುತ್ತಿರಲಿಲ್ಲ. ಪಾಠ ಹೇಳಲು ಮನೆಗೇ ಒಬ್ಬರು ಬರುತ್ತಿದ್ದರು. ಅವರ ಹೆಸರು ಕೃಷ್ಣಪ್ಪಯ್ಯ. ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರು ಅವರು. ನನಗೋ ಆಗ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ಸರಗಳನ್ನು ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡುವುದು, ನಾನು ಮುಡಿದುಕೊಳ್ಳುವುದು, ಇದರಲ್ಲೇ ಹೆಚ್ಚು ಆಸಕ್ತಿ. ಅವರು ಹೇಳ್ಕೊಳ್ತಿದ್ದಾರೆ. ಹುಲಿದು ಭಯ ಅಲ್ವಾ? ಈಗಾಗಲೇ ಹೇಳಿದ್ನಲ್ಲ, ಮಲೆನಾಡಲ್ಲಿ ಅಲ್ಲೊಂದು ಮನೆಗಳು ಅಂತಂದು ಹೇಳಿ. ಹತ್ರ ಇರ್ಲಿಲ್ಲ ಅವಾಗಂತೂ ಸ್ಕೂಲು. ಅನಂತಮೂರ್ತಿ ಸರ್ ಪೀರಿಯಡ್ ಅಲ್ಲಿ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು ದೇವರಿಗೆ ಗೊತ್ತು. ಹಾಗಾಗಿ ಸಣ್ಣ ಮಕ್ಕಳಲ್ವಾ, ಹುಲಿ ಭಯದಿಂದಾಗಿ ಶಾಲೆಗೆ ಕಳಿಸ್ಲಿಲ್ಲ. ಹಾಗಾಗಿ ಇವರು ವಿದ್ಯಾಭ್ಯಾಸನೂ ನಿಂದ್ರಿಸಕ್ಕಾಗಲ್ಲ. ಅದಕ್ಕೆ ಮನೆಗೆ ಒಬ್ರು ಮಾಸ್ಟರ್ ಬರ್ತಾ ಇದ್ರು ಇವರಿಗೆ ಹೇಳ್ಕೊಡೋದಕ್ಕೆ. ಅವ್ರ ಹೆಸರು ಕೃಷ್ಣಪ್ಪಯ್ಯ ಅಂತ. ಅವರೇ ಮನೆಗೆ ಬಂದು ಅನಂತಮೂರ್ತಿ ಅವರಿಗೆ ಹೇಳ್ಕೊಡ್ತಾ ಇದ್ರು. ಕೃಷ್ಣಪ್ಪಯ್ಯ ಹೇಗೆ ಅನ್ನೋದನ್ನ ಅನಂತಮೂರ್ತಿ ಅವರು ಹೇಳ್ತಾರೆ. ಹೇಗೆ? ತುಂಬಾ ಕಟ್ಟುನಿಟ್ಟಿನ ಮೇಷ್ಟ್ರು ಅವರು. ಅವಾಗ ಇದ್ದಿದ್ದೇ ಹಾಗೆ ಮೇಷ್ಟ್ರು. ಮೇಷ್ಟ್ರು ಸ್ಟೂಡೆಂಟ್ಗೆ ಹೆಂಗ್ ಸಿಕ್ತಂಗ್ ಹೊಡೆದು ಬಿಡ್ತಿದ್ರು. ಯಾರು ಕೇಳ್ತಿರ್ಲಿಲ್ಲ. ಅಪ್ಪ ಅಮ್ಮ ಇನ್ನೊಂದೆರಡು ಸರಿ ಹೆಚ್ಚು ಕೊಡಿರಿ ಅಂತಿದ್ರು. ಈಗ ಮೇಷ್ಟ್ರು ಹೊಡೆದ್ರೆ ಅಪ್ಪ ಅಮ್ಮ ಕೇಳ್ತಾರೆ. ಅಷ್ಟೇ ಯಾಕೆ, ಹುಡುಗರೇ ಬಂದು ಕೇಳ್ತಾರೆ ಬಿಡ್ರಿ, ಅದ್ರ ಮಾತು ಬೇರೆ. ಹೊಡೆಯಂಥದ್ದು ಅನಾವಶ್ಯಕ, ಹೊಡೆಯೋದು ಬೇಕಿಲ್ಲ. ನಾನೇನು ಅದನ್ನ ಹೊಡೆಯೋದನ್ನ ಸಮರ್ಥಿಸಲ್ಲ, ಅದು ಬೇಕಿಲ್ಲದ ಮಾತು. ಮಕ್ಕಳೇನು ದನಗಳಲ್ಲ, ಪ್ರಾಣಿ ಪಕ್ಷಿಗಳಲ್ಲ, ಹೊಡೆಯೋದು ಬೇಕಿಲ್ಲ. ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ಹೇಳೋ ರೀತಿಯನ್ನ ಮೇಷಿಗೆ ಗೊತ್ತಾಗ್ಬೇಕು ಅಷ್ಟೇ. ಮಕ್ಕಳು ಕೂಡ ಜಾಣರಿದ್ದಾರೆ, ಮಕ್ಕಳದನ್ನ
ರಿಸೀವ್ ಮಾಡ್ತಾರೆ, ಬಹಳಷ್ಟು ಬೇಗ ಗ್ರಹಿಸ್ತಾರೆ. ಆದ್ರೆ ಅವಾಗಿತ್ತು ಹೊಡೆಯೋದು ಬಡಿಯೋದು ಬಹಳಷ್ಟಿತ್ತು. ಆಮೇಲೆ ಹೇಳ್ತಾರೆ ಅದನ್ನ. ಆದ್ರೆ ಮೇಷ್ಟ್ರಿಗೇನೋ ಅವತ್ತಿನ ಪಾಠ ಅವತ್ತು ಒಪ್ಪಿಸ್ಬಿಡ್ಬೇಕು. ಆದ್ರೆ ಇವ್ರಿಗೆ ಇಂಟ್ರೆಸ್ಟ್ ಇರೋದು ಯಾವ್ದ್ರಲ್ಲಿ? ಅನಂತಮೂರ್ತಿ ಸಾಹೇಬರಿಗೆ ಇರೋಂಥದ್ದು ಆಸಕ್ತಿ ಇರೋಂಥದ್ದು ರಂಜದ ಹೂವನ್ನ ಕಿತ್ಕೊಂಡು ಬರ್ಬೇಕು ಹೋಗಿ. ರಂಜದ ಹೂವು, ಅದು ರಂಜದ ಗಿಡ, ನಾವು ಮಲ್ಲಿಗೆ ಹೂವು ಸಂಪಿಗೆ ಹೂವು ಅಂತ ಹೇಗೆ ಕರಿತೀವೋ ಹಾಗೆ ರಂಜದ ಹೂವು ಅನ್ನೋದೊಂದು ಹೂವಿನ ಗಿಡ. ರಂಜದ ಹೂವನ್ನ ಕಿತ್ಕೊಂಡು ಬರೋದು, ಅದನ್ನ ಪೋಣಿಸ್ಬಿಟ್ಟು ಹೂವನ್ನ ದೊಡ್ಡ ಸರ ಮಾಡಿಬಿಡೋದು. ಆ ಸರ ಮಾಡಿ ಅಮ್ಮನಿಗೆ ಮುಡ್ಕೊಳ್ಳೋದಕ್ಕೆ ಕೊಡೋದು. ಅದ್ರ ಒಂದು ಭಾಗನ ತಾನು ಮುಡ್ಕೊಳ್ಳೋದು. ಅಲ್ಲ, ಅನಂತಮೂರ್ತಿನೂ ಮುಡ್ಕೊಂಡ್ಬಿಡ್ತಿದ್ರು. ಅನಂತಮೂರ್ತಿ ಹುಡುಗ ಅಲ್ಲ, ಆದ್ರೆ ಅವರು ಮುಡ್ಕೊಳ್ತಾ ಇದ್ರು. ಯಾಕೆ ಹಾಗೆ ಅನ್ನೋದನ್ನ ಮುಂದಕ್ಕೆ ಹೇಳ್ತಾರೆ. ಆಗ ನನಗಿನ್ನೂ ಚೌಲವಾಗಿರಲಿಲ್ಲ. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಮಗಳು ಬೇಕೆಂಬ ಅಮ್ಮನ ಆಸೆ ಪೂರೈಕೆಯಾದದ್ದು ಅವರ 3ನೇ ಹೆರಿಗೆಯಲ್ಲಿ. ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯರ ಉಡುಪು ತೊಡಿಸಿ ಹೂವು ಮುಡಿಸುತ್ತಿದ್ದರು. ನಾನು ರಂಜದ ಹೂವನ್ನು ಪೋಣಿಸುತ್ತಾ ಕುಳಿತಿದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರುತ್ತಿತ್ತು. ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ದರು. ಪೆಟ್ಟು ತಿಂದು ಅದೇನು ಕಲಿತೆ ಎಂಬುದು ಮರೆತು ಹೋಗಿದೆ. ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ. ಹೇಳ್ತಾರೆ ನೋಡಿ ಏನು. ಯಾಕೆ ಹೂ ಮುಡಿಸ್ತಿದ್ರು ಅಂದ್ರೆ, ಆಗ ನನಗಿನ್ನು ಚೌಲವಾಗಿರಲಿಲ್ಲ. ಅಲ್ಲೇನೋ ಅವರ ಸಂಪ್ರದಾಯದ ಪ್ರಕಾರ ಕೂದಲು ಕಟ್ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದ ದಿನ ಬರಬೇಕಲ್ಲ, ಅದನ್ನ ಚೌಲ ಅಂತ ಕರೀತಾರೆ. ಆ ಚೌಲ ಇನ್ನೂ ಆಗಿರ್ಲಿಲ್ಲ. ಹಾಗಾಗಿ ಉದ್ದ ಕೂದಲು ಹಾಗೆ ಇದ್ದು, ಬಹಳಷ್ಟು ಉದ್ದ ಇರೋಂಥ ಕೂದಲುಗಳು ಇರ್ತಿದ್ವು ಅವಾಗ ಹುಡುಗಿನೋ ಗೊತ್ತಾಗ್ತಿರ್ಲಿಲ್ಲ. ಉದ್ದ ಹುಡುಗಿಯರಿಗಿಂತ ಉದ್ದ ಕೂದಲು ಬಿಟ್ಕೊಂಡು ಬರ್ತಿದ್ರು. ಹೆಣ್ಣು ಮಕ್ಕಳಂತೆ ಇವರಿಗೂ ಉದ್ದವಾದ ಕೂದಲಿತ್ತು. ಯಾಕೆ ಅದಕ್ಕೆ ವಿಶೇಷ ಅಂದ್ರೆ, ಅಮ್ಮನಿಗೆ ಒಂದು ಹೆಣ್ಣು ಹುಡುಗಿ ಬೇಕು ಅಂತ ಅಮ್ಮನ ಆಸೆ. ಆದ್ರೆ ಹುಡುಗಿ ಇರಲಿಲ್ಲ. 3ನೇ ಹೆರಿಗೆಯಲ್ಲಿ ಅಮ್ಮನಿಗೆ ಒಂದು ಹೆಣ್ಣು ಮಗು ಆಯ್ತು. ಅಂದ್ರೆ ಆ ಇಬ್ರು ಗಂಡು ಮಕ್ಕಳು, ಅನಂತಮೂರ್ತಿ ಮತ್ತೆ ಇನ್ನೊಬ್ರು, ಅವರ ನಂತರ 3ನೇ ಮಗು ಹೆಣ್ಣಾಯ್ತು. ಹಾಗಾಗಿ ಹೆಣ್ಣು ಮಗು ಇಲ್ಲ ಅನ್ನೋದನ್ನ ಆಸೆ ತೀರಿಸ್ಕೋಬೇಕಲ್ಲ. ಹೆಣ್ಣು ಮಕ್ಕಳಾದ್ರೆ ಎಲ್ಲ ವಿಧವಾದ ಡ್ರೆಸ್ ಹಾಕಿ ಖುಷಿ ಪಡ್ಬೋದು. ಗಂಡು ಮಕ್ಕಳಿಗೆ ಏನ್ ಡ್ರೆಸ್ ಹಾಕಕ್ ಬರುತ್ತೆ? ಹೆಣ್ಮಕ್ಳಿಗೆ 150 ನಮೂನಿ ಡ್ರೆಸ್ಗಳಿದಾವೆ. ಅದರಲ್ಲೂ ಹೆಣ್ಣು ಹುಡುಗಿಗೆ ಹೂವು ಅಂದ್ಬಿಟ್ರೆ ಪಂಚ ಪ್ರಾಣ. ಅದಕ್ಕೆ ಇವ್ರುನು ಅನಂತಮೂರ್ತಿ ಅವ್ರಿಗೆ ಏನ್ ಮಾಡ್ತಿದ್ರು, ಅವರಮ್ಮ ಆ ರಂಜದ ಹೂವು ಇತ್ತಲ್ಲ ಅದ್ರ ಒಂದಿಷ್ಟು ಕಟ್ ಮಾಡ್ಕೊಂಡು ಅನಂತಮೂರ್ತಿ ಅವ್ರಿಗೂ ಮುಡಿಸ್ತಿದ್ರು. ಆ ಹೂವು ಮುಡ್ಕೊಂಡೇ ಪಾಠ ಕೇಳೋದು ಇವ್ರಿಗೆ. ಆ ರಂಜದ ಹೂವನ್ನ ತಂದೆಲ್ಲ ಪೋಣಿಸ್ತಾ ಇದ್ರಲ್ಲ, ಪೋಣಿಸ್ಕಂತ ಕುಂತ್ಕೊಂಡಿದ್ದನ್ನ ನೋಡ್ಬಿಟ್ರೆ ಕೃಷ್ಣಪ್ಪ ಮೇಷ್ಟ್ರಿಗೆ ಎಲ್ಲಿಲ್ಲದ ಸಿಟ್ಟು. ಮೇಷ್ಟ್ರಿಗೆ ಏನ್ ಮಾಡ್ಬೇಕಪ್ಪ, ಹುಡುಗರು ಓದ್ಬೇಕು ಬರಿಬೇಕಷ್ಟೇ. ಬೇರೆ ಕೆಲಸ ಮಾಡಿಬಿಟ್ರೆ ಮೇಷ್ಟ್ರಿಗೆ ಸಿಟ್ಟು ಬರುತ್ತೆ. ಇವನ ಸುಮ್ನೆ ಅನಾವಶ್ಯಕವಾಗಿ ಕಾಲ ಕಳಿತಾನಲ್ಲ ಅಂತ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರ್ತಿತ್ತು. ಅದಕ್ಕೆ ಲೇಖಕರು ಹೇಳ್ತಾರೆ, ಅನಂತಮೂರ್ತಿ ಸಾಹೇಬರು ಹೇಳ್ತಾರೆ, ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಅಮ್ಮ ಶಿಕ್ಷಕರು ಸರಿ, ಆದ್ರೆ ಅಧಿಕೃತ ಪಾಠದ ಮೇಷ್ಟ್ರು ಅಂತ ಸ್ಟಾರ್ಟ್ ಆಗಿದ್ದು ಕೃಷ್ಣಪ್ಪಯ್ಯನವರಿಂದ. ಇವರೇ ಮೊದಲನೇ ಶಿಕ್ಷಕರು. ಕೃಷ್ಣಪ್ಪಯ್ಯ ಎಂತ ಸ್ಟ್ರಿಕ್ಟ್ ಅಂತಂದ್ರೆ, ಕಟ್ಟುನಿಟ್ಟಿನ ಮನುಷ್ಯ ಅಂದ್ರೆ, ಬರ್ಬೇಕಾದ್ರೆ ಅವ್ರ ಕೈಯಾಗ ಒಂದು ಬೆತ್ತ ಹಿಡ್ಕೊಂಡೇ ಬರ್ತದ್ರು ಹೊಡಿಯಕ್ಕೆ. ಅಂದ್ರೆ ಇವತ್ತು ಹೊಡಿಲೇಬೇಕು ಅಂತ ತೀರ್ಮಾನ. ಬೆತ್ತ ಹಿಡ್ಕೊಂಡೇ ಬರೋರು. ತಪ್ಪು ಮಾಡ್ದಂಗೆಲ್ಲ ಹೊಡಿಯೋರು. ತಪ್ಪು ಮಾಡಿದ್ರ ಓದೆ ತಿನ್ನೋದು, ಏಟು ತಿನ್ನೋದು. ಲೇಖಕರು ಹೇಳ್ತಾರೆ, ಅವ್ರು ಏಟುಗಳನ್ನ ಆ ಪೆಟ್ಟುಗಳನ್ನ ತಿಂದು ಅದೇನ್ ಕಲ್ತ್ನೋ ನೆನಪಿಲ್ಲ, ಆದ್ರೆ ಕೃಷ್ಣಪ್ಪ ಮೇಷ್ಟ್ರು ನೆನಪಿದಾರಪ್ಪ, ಅವರೇ ನನ್ನ ಮೊದಲನೇ ಮೇಷ್ಟ್ರು ಅಂತ ಹೇಳ್ಕೊಳ್ತಾರೆ. ಇದಾದ ಮೇಲೆ ನಾನು ಅಮ್ಮನ ಊರು ಮೇಳಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ನನಗಾಗ 6 ವರ್ಷ ಇದ್ದಿರಬಹುದು. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದವರು. ಅದು ಏಕೋಪಾಧ್ಯಾಯ ಶಾಲೆ. ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಇರುತ್ತಿತ್ತು. ಅದನ್ನು ತನ್ನಾದೇವಿ, ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ. ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದೆವು. ಆಗ ಅದು ಹಿಂದೆ ಹೋಗುತ್ತಿತ್ತು. ಮೇಷ್ಟ್ರು ಗದರಿಸಿ ನಮ್ಮನ್ನ ಒಳ ಕರೆದು ಪಾಠ ಮಾಡಬೇಕಾಗುತ್ತಿತ್ತು.
ನಮಗೆ ತರಗತಿಯೊಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಆಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು. ಸುಲಭದ ಉಪಾಯವೆಂದರೆ ಒಂದಕ್ಕೆ ಸರ್ ಎಂದು ಎದ್ದು ಕೇಳುವುದು. ಅವರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಇದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅಮ್ಮನ ಊರು ಮೇಳಿಗೆಗಲ್ವ ಇವರು ಹುಟ್ಟಿದ್ದು. ಅಮ್ಮನ ಊರು ಮೇಳಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ಮೇಳಿಗೆ ಸ್ಕೂಲಲ್ಲಿ ಮತ್ತೆ ಇವ್ರ ಶಿಕ್ಷಣ ಮುಂದುವರಿಯುತ್ತೆ. ಅಲ್ಲಿ ಕೆಲವು ವರ್ಷಗಳು ಇರ್ತಾರೆ. ಆಗ ಅವ್ರಿಗೆ 6 ವರ್ಷ ಇರಬಹುದು. 6 ವರ್ಷಕ್ಕೇನೆ ಸೇರಿಸೋದು. 1ನೇ ಕ್ಲಾಸಿಗೆ 2ನೇ ಕ್ಲಾಸ್ ಇರ್ತಾರೆ, ಅಥವಾ ಅಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸು ಇರಬಹುದು. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ಇವ್ರ ಅಮ್ಮನಿಗೂ ಮೇಷ್ಟ್ರೆ. ಅಲ್ಲೇನಾಗಿ ಅವ್ರ ಅಮ್ಮನ ಮೇಷ್ಟ್ರೆ ಇವಾಗ ಅನಂತಮೂರ್ತಿ ಅವರಿಗೂ ಮೇಷ್ಟ್ರಾಗಿದ್ದಾರೆ. ಪುಣ್ಯ. ಅದು ಏಕೋಪಾಧ್ಯಾಯ ಶಾಲೆ. ಅಲ್ಲಿ ಮೇಷ್ಟ್ರು ಒಬ್ರೇ ಇದ್ದಿದ್ದು. ಅವಾಗೆಲ್ಲ ಹೆಂಗಿತ್ತು ಗೊತ್ತಾ, 1ನೇ ಕ್ಲಾಸ್ನಿಂದ 4ನೇ ಕ್ಲಾಸಿನವರೆಗೆನ ಒಬ್ರೇ ಮೇಷ್ಟ್ರು 4 ಕ್ಲಾಸು ಮಾಡ್ಬೇಕಾಗಿತ್ತು. ಮಾಡ್ತಿದ್ರು, ಮಾಡಕ್ ಬರುತ್ತೆ. ಈಗಲೂ ಮಾಡೋದಕ್ ಬರುತ್ತೆ. ಮೇಷ್ಟ್ರು ಮನಸ್ಸು ಮಾಡಿದ್ರೆ 1ರಿಂದ 4ನೇ ಕ್ಲಾಸನ್ನ ಒಬ್ರೇ ಮಾಡಬಹುದು. ಅವಾಗ ಹಾಗೆ ಇದ್ದಿದ್ದು. 1ರಿಂದ 4ನೇ ಕ್ಲಾಸ್ಗೆ ಒಬ್ರೇ ಮೇಷ್ಟ್ರು. ಅದು ಏಕೋಪಾಧ್ಯಾಯ ಶಾಲೆ ಅಂತ. ಏಕೋಪಾಧ್ಯಾಯ, ಒಬ್ರೇ ಉಪಾಧ್ಯಾಯರಿರುವಂತಹ ಶಾಲೆ. ಆ ಶಾಲೆ ಹೊರಗೆ ಧೂಳು ತುಂಬಿಕೊಂಡಿರಂತ ಅಂಗಳ ಇತ್ತು. ಅಂಗಳ, ಸ್ಕೂಲ್ ಹೊರಗೆ ಧೂಳು, ಗಾಳಿ, ಮಳೆ ಏನೇನೋ ಬಂದಾಗ ಧೂಳಾಗಿರುತ್ತಲ್ಲ. ಒಬ್ರು ಶಿಕ್ಷಕರು ಎಷ್ಟು ಕೆಲಸ ಮಾಡೋಕ್ಕಾಗಿರುತ್ತೆ? ಸಣ್ಣ ಸಣ್ಣ ಮಕ್ಕಳು ಕೂಟಿ ಏನೇನೋ ಕಸ ಗುಡಿಸೋದು ಅದನ್ನು ಮಾಡಿಸ್ತಾರೆ. ಈ ಪುಟಾಣಿ ಮಕ್ಕಳ ಕೈಲಿ ಏನ್ ಮಾಡೋಕ್ಕಾಗುತ್ತೆ? ಹಾಗಾಗಿ ಸ್ಕೂಲಿನ ಹೊರಗೆ ಒಂದ್ ಸ್ವಲ್ಪ ಧೂಳು ಅದು ಇದು ಇರೋದು ಸರ್ವೇ ಸಾಮಾನ್ಯ. ಆ ಧೂಳಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಒಂದು ಕಪ್ಪು ಹುಳು ಇರ್ತಿತ್ತು. ಆ ಧೂಳ್ನಾಗೆ ನುಣ್ಣಂದು ಧೂಳು, ಆ ಧೂಳ್ನಾಗೆ ಸಣ್ಣ ಸಣ್ಣ ಕುಳಿ ಬೀಳ್ತಿದ್ವು. ಒಂದು ಇಷ್ಟಿಷ್ಟೇ ಒಂದು ಬೆರಳು, ಒಂದು ಪೆನ್ ತೋರಿಸೋ ಅಷ್ಟು, ಪೆನ್ನಿನ ಮುಂದೆ ಟಿಪ್ ಇರುತ್ತಲ್ಲ, ಪಾಯಿಂಟ್ ಅಷ್ಟು ಹೋಗಷ್ಟು ಹಿಂಗೆ ಚೂಪಿಗಿರುತ್ತೆ. ವಿ ಶೇಪ್ ಅಲ್ಲಿ ಒಂದು ಕುಳಿ ಇರ್ತಿತ್ತು, ಸಣ್ಣ ಸಣ್ಣ. ಅದ್ರಾಗೆ ಒಂದು ಸಣ್ಣ ಹುಳು ಇರ್ತಿತ್ತು, ಕಪ್ಪು ಹುಳು. ಒಂದು ಕರ್ರಗಿರಂತ ಕಪ್ಪಗಿರಂತ ಹುಳು ಇರ್ತಿತ್ತು. ಆ ಮಣ್ಣಿನಲ್ಲಿ ಕೆದರಿದ್ರೆ ಅದ್ರಾಗ ಹುಳ ಸಿಕ್ತಿತ್ತು. ಅದನ್ನ ಇವ್ರೇನ್ ಕರಿತಿದ್ರು? ತನ್ನಾದೇವಿ ಅಂತ ಕರಿತಿದ್ರು, ಗುಬ್ಬಿ ಅಂತ ಕರಿತಿದ್ರು. 2 ಹೆಸರಿನಿಂದ ಕರಿತಿದ್ರು. ತನ್ನಾದೇವಿ ಅಂತಾನು ಕರಿತಿದ್ರು, ಗುಬ್ಬಿ ಅಂತಾನು ಕರಿತಾ ಇದ್ರು. ಸಿಗ್ತಾ ಇರ್ತವೆ, ಆ ಹುಳುಗಳು ಇರ್ತವೆ, ಈಗಲೂ ಸಿಗ್ತವೆ ಹುಡುಕಿದ್ರೆ. ಅದನ್ನ ಕುಳಿಗಳಿಂದ ಎಬ್ಬಿಸ್ಬಿಡೋದಪ್ಪ. ಅದನ್ನ ಕುಳಿಗಳಿಂದ ಎಬ್ಬಿಸಿ ಸುಮ್ಮನಿರಂಗಿಲ್ಲ. ಹುಡುಗರಾಟ. ಅದನ್ನ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ, ಮಾಡಬಾರ್ದು ಅಂತಾನೂ ಗೊತ್ತಿಲ್ಲ. ಏನಾದ್ರೂ ಕೆಲಸ ಮಾಡ್ಬೇಕಪ್ಪ ಅಷ್ಟೇ. ಅದನ್ನ ಮಣ್ಣನ್ನ ಹಿಂಗ್ ತೆಗೆದ್ರೆ ಅದ್ರಾಗ ಹುಳ ಬರ್ತಿತ್ತು, ಕಪ್ಪದು. ಅದನ್ನ ಅದಗಳಿಂದ ಎಬ್ಬಿಸ್ಬಿಡೋದು. ಎಬ್ಬಿಸಿ ಆ ಹುಳನ್ ಕೇಳೋದು, ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಅಂತ. ಪಾಪ ಅದಕ್ಕೆ ಹೆಂಗ್ ಗೊತ್ತ? ಅದಕ್ಕೆ ಗೊತ್ತಿಲ್ಲ ಅಂತ ನಮಗೂ ಗೊತ್ತಿಲ್ಲ. ನಮಗೆ ಕಾಶಿಗೆ ಹೋಗೋ ದಾರಿ ತೋರಿಸುತ್ತೆ ಅಂತ ಒಂದು ಆಟ. ಅದನ್ನ ತೋರ್ಸಂತ ಹೇಳ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದು. ಅದನ್ನ ಹಿಂಗ್ ತೋರಿಸಿ ಹಿಂಗ್ ಬೆರಳಿನಿಂದ ಹಿಂಗ್ ಸುತ್ತ ಹಾಕೋದು. ಕಾಶಿಗೆ ಹೋಗೋ ದಾರಿ ತೋರ್ಸ್, ಕಾಶಿಗೆ ಹೋಗೋ ದಾರಿ ತೋರ್ಸ್, ಕಾಶಿಗೆ ಹೋಗೋ ದಾರಿ ತೋರ್ಸ್ ಅಂತ ತಿರಿಕೆಂತ ಅದ್ರ ಸುತ್ತ ತಿರಿಕೆಂತ ಬೆರಳು ಕುಂಟ ತಿರ್ಗೋದು. ಆಗ ಅದು ಹಿಂದೆ ಹೋಗ್ತಿತ್ತು. ಅದನ್ನ ಹಿಂಗ್ ಕಾಶಿಗೆ ಹೋಗೋ ದಾರಿ ತೋರ್ಸ್, ಕಾಶಿಗೆ ಹೋಗೋ ದಾರಿ ತೋರ್ಸ್ ಅಂದಂಗೆಲ್ಲ ಹುಳ ಏನ್ ಮಾಡುತ್ತೆ? ಹಿಂದಕ್ಕೆ ಹೋಗುತ್ತೆ. ಅದು ಹೋಗ್ತಾ ಇತ್ತು. ನಾನು ತೋರ್ಸಲ್ಲ ಅಂತ. ತೋರ್ಸಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ತೋರಿಸ್ತದ್ ಬರ್ರೋ ಕಾಶಿಗೆ ಹೋಗೋ ದಾರಿ ಅಂತ. ಮತ್ತೇನೆ ಕಾಶಿಗೆ ಹೋಗೋ ದಾರಿ ತೋರ್ಸು ಅನ್ನೋದು. ಇದನ್ನೆಲ್ಲ ನೋಡ್ತಾ ಇದ್ರು ಮೇಷ್. ನೋಡಿ ಆಮೇಲೆ ಗದರ್ಸದ, ಒಳಗ್ ಬರ ಎಲ್ಲವನ್ನ ಅಂತ. ಅವಾಗ ಎಲ್ಲರನ್ನ ಕರೆಸಿ ಮತ್ತೆ ಪಾಠ ಮಾಡೋದು. ಸ್ಕೂಲಲ್ಲಿ ಹೇಗಿರುತ್ತೆ? ಒಬ್ರು ಕಾಶಿಗೆ ಹೋಗೋ ದಾರಿ ತೋರ್ಸಂತ ಒಬ್ರು ಹೇಳಿದ್ರೆ ಏನಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಸಿಕ್ಬಿಡ್ತಾ, ಹುಳ ಸಿಕ್ತಾ, ತನ್ನದೇವಿ ನಿನಗೆ ಸಿಕ್ಕತ್ತ, ಗುಬ್ಬಿ ನಿನಗೆ ಸಿಕ್ಕತ್ತ, ನಾನು ಕಾಶಿಗೆ ಬರ್ತೀನಿ ತಡಿ ಅಂತ. ಅವಾಗ ಎಲ್ಲರನ್ನು ಮತ್ತೆ ಗದರಿಸಿ ಸ್ಕೂಲಕ್ಕೆ, ಕ್ಲಾಸ್ ರೂಮ್ನಾಗೆ ಒಳಗ್ ಕರ್ಕೋಬೇಕಾಗಿತ್ತು. ಮತ್ತೆ ಪಾಠ ಪ್ರಾರಂಭ ಆಗ್ತಿತ್ತು. ತರಗತಿ ಒಳಗ್ ಕುತ್ಕೊಂಡ್ಬಿಟ್ರೆ ಇವ್ರಿಗೆ ಬೋರ್. ತರಗತಿ ಒಳಗ್ ಕುಂದ್ರೋದಕ್ಕೆ ಇಷ್ಟ ಇಲ್ಲ. ಹೊರಗೆ ಹೋಗಿ ಆಟ ಆಡೋದಕ್ಕೆ ಇಷ್ಟ. ಎಲ್ಲಾ ಮಕ್ಕಳಿಗೂ ಅಷ್ಟೇ. ಹೊರಗೆ ಹೋಗಿ ಆಟ ಆಡೋದಕ್ಕೆ ಬಹಳ ಇಷ್ಟ, ಇವ್ರಿಗೂ ಇಷ್ಟ. ಆದ್ರೆ ಹೊರಗೆ ಬಿಡ್ಬೇಕಲ್ಲ ಮೇಷ್ಟ್ರು. ಹೊರಗೆ ಹೋಗೋದಕ್ಕೆ ಬಿಡಲ್ಲ. ಹಗಲೆಲ್ಲ ಎಲ್ಲಿ ಬಿಡ್ತಾರೆ? ಪದೇ ಬಿಡಲ್ಲ. ಅದಕ್ಕೊಂದು ಸುಲಭವಾದ ವಿಧಾನ ನೋಡ್ಕೊಂಡ್ಬಿಟ್ರು. ಏನು ಆ ಸುಲಭವಾದ ವಿಧಾನ? ಎದ್ ನಿಂತ್ಕೊಳ್ಳೋದು, ಸರ್ ಒಂದಕ್ಕೆ ಅನ್ನೋದು. ಒಂದಕ್ಕೆ ಹೋಗ್ತೀವಿ ಅಂದ್ರೆ ಬಿಡ್ಲೇಬೇಕಲ್ಲ. ಬಿಡಲ್ಲ ಅನ್ನಂಗೆ ಇಲ್ಲ. ಹೋಗ್ ಅಂತ ಕಳ್ಸೋದು ಆ ಕಡೆಗೆ. ಸರಿ ಹೋಗ್ಬಿಡೋದು. ಅವನು ಒಬ್ಬನ ಹೋಗಿದ್ ನೋಡ್ಕೊಂಡು ಇನ್ನೊಬ್ಬನೆದ್ದು ಸಾರ್ ಒಂದಕ್ಕೆ ಅನ್ನೋದು. ಅವನು ಕಳಿಸೋದು. ಹೊರಗೆ ಹೋಗೋದಕ್ಕೆ ಈ ತರ ಒಂದು ಸುಲಭವಾದ ದಾರಿಯನ್ನ ನೋಡ್ಕೊಂಡು ಬಿಟ್ರು ಲೇಖಕರು ಮತ್ತೆ ಅವರು ಟೀಮು. ಇಲ್ಲಿಗೆ ಪಾಠದ ಮೊದಲನೇ ಭಾಗ ಮುಗಿಯುತ್ತೆ. ಇದರ ಸಾರಾಂಶವನ್ನ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಪಾಠದ ಸಾರಾಂಶವನ್ನ. ಅನಂತಮೂರ್ತಿಯವರ ಊರಿನಲ್ಲಿ ಹುಲಿಗಳ ಕಾಟ.
ಅಮ್ಮ, ಅಜ್ಜಿ, ಅಜ್ಜ, ಅಮ್ಮ ಎಲ್ಲರೂ ಹುಲಿಯ ಭಯದಿಂದಲೇ ಬದುಕುತ್ತಿದ್ದರು. ಹುಲಿ ದನದ ಕೊಟ್ಟಿಗೆಗೆ ನುಗ್ಗಬಹುದೆಂಬ ಭಯ ಅವರಿಗೆ. ತುಂಬಾ ಭಯವಾದಾಗ ಅರ್ಜುನ ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತವಾಹನ ಅದನ್ನು ಹೇಳಿಬಿಟ್ಟರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು. ನನ್ನ ಮೊದಲ ವಿದ್ಯಾಗುರು ಅಮ್ಮ. ಅವಳು ಎಸ್.ವಿ. ಪರಮೇಶ್ವರ ಭಟ್ಟರ ಸಹಪಾಠಿಯಾಗಿದ್ದವಳು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ಹೇಳಿ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ನನ್ನ ಬೆರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಯಿಸಿದ್ದಳು. ಅನಂತಮೂರ್ತಿಯವರಿಗೆ ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ಮೊದಲ ಶಿಕ್ಷಕರು. ಮೇಳಿಗೆಯಲ್ಲಿ ಶೇಷಗಿರಿ ಮೇಷ್ಟ್ರು ಅನಂತಮೂರ್ತಿಯವರಿಗೂ ಹಾಗೂ ಅವರಮ್ಮನಿಗೂ ಗುರುಗಳು. ತನ್ನಾದೇವಿ ಗುಬ್ಬಿಯನ್ನು ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದರು. ಹೊರಗೆ ಹೋಗುವುದಕ್ಕೆ ಉಪಾಯವೆಂದರೆ ಒಂದಕ್ಕೆ ಸಾರಿ ಎಂದು ಎದ್ದು ನಿಂತು ಕೇಳುವುದು. ಶಿಕ್ಷಕರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಇಲ್ಲಿಗೆ ಈ ಪಾಠಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತ ಸಾರಾಂಶ ಮುಗಿಯುತ್ತೆ. ವೀಕ್ಷಣೆಗಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ದಯಮಾಡಿ ಅಂಗೈಯಲ್ಲಿ ಅಧ್ಯಾಪಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ರಿ. ಈ ವಿಡಿಯೋವನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಗೇನಾದ್ರೂ ಇದು ಉಪಯೋಗ ಆದರೆ ಅದಕ್ಕಿಂತ ಹೆಚ್ಚು ಸಂತೋಷ ನಮಗಿನ್ಯಾವುದಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ತೆ.